ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಕರ್ಣ ಅರ್ಜುನರ ಯುದ್ಧದಿಂದ ಲೋಕ ಕ್ಷಯವಾಗಬಹುದೆಂದು ಹೆದರಿ ಪ್ರಜಾಧಿಪತಿಯು ಇಬ್ಬರಿಗೂ ಸಮಾನ ಜಯ ಉಂಟಾಗಲೆಂದು ಬ್ರಹ್ಮನಲ್ಲಿ ಪ್ರಾರ್ಥಿಸಿದುದು. ಇಂದ್ರನು ಸಕಾರಣವಾಗಿ ಅರ್ಜುನನಿಗೆ ಜಯವಾಗಬೇಕಾದ ಅವಶ್ಯಕತೆಯನ್ನು ನಿರೂಪಿಸಲು ಬ್ರಹ್ಮೇಶ್ವರರು ಅದಕ್ಕೆ ಸಮ್ಮತಿಸಿದುದು ಎಂಬ 92ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ರಾಜೇಂದ್ರ, ಪ್ರಜಾಧಿಪತಿಯು ಯುದ್ಧಕ್ಕಾಗಿ ನೆರೆದ ದೇವತೆಗಳ ವಿಭಾಗವನ್ನು ನೋಡಿ ಬ್ರಹ್ಮನನ್ನು ಕುರಿತು, ಓ ಪ್ರಭು, ಇಬ್ಬರು ಅತಿರಥರು, ದೃಢ ಪರಾಕ್ರಮವುಳ್ಳವರು, ಇಬ್ಬರು ಸಮಾನವಾದ ಕಾರ್ಯ ಸಾಮರ್ಥ್ಯವುಳ್ಳವರು, ಇಂದ್ರೋಪೇಂದ್ರರಿಗೆ ಸಮಾನರು. ಇವರಿಬ್ಬರ ಯುದ್ಧವು ಅತಿ ಭಯಂಕರವು. ಇದರಿಂದ ಮುಂದೇನು ಅಪಾಯವಾಗದಂತೆ ಇಬ್ಬರಿಗೂ ಸಮವಾದ ಜಯ ಉಂಟಾಗುವಂತೆ ನೀನು ಅನುಗ್ರಹಿಸಬೇಕು. ಇವರ ಜಗಳದಿಂದ ಲೋಕವೆಲ್ಲ ನಾಶವಾಗದಂತೆ ಸಮಾಧಾನಕ್ಕೆ ತರಬೇಕು. ಆದುದರಿಂದ ನೀನು ಇಬ್ಬರಿಗೂ ಸಮಾನ ಜಯ ಉಂಟಾಗಲೆಂದು ಬಾಯಿಂದ ನುಡಿದು ಅನುಗ್ರಹಿಸು ಎಂದನು. ಆಗ ಬ್ರಹ್ಮನು ಕೂಡ ಅವರಲ್ಲಿ ಯಾರಿಗೂ ಜಯವು ನಿಶ್ಚಿತವಲ್ಲವೆಂಬುದನ್ನು ತಿಳಿದು ಪ್ರಜಾಧಿಪತಿಯನ್ನು ನೋಡಿ, ವಾಸ್ತವವೇ, ಇಬ್ಬರು ಬುದ್ಧಿಶಾಲಿಗಳು, ಇಬ್ಬರು ಅತಿಬಲದಿಂದ ಕೊಬ್ಬಿದವರು, ಇವರ ಯುದ್ಧವು ತ್ರೈಲೋಕ್ಯಕ್ಕೂ ಭಯವನ್ನು ಉಂಟು ಮಾಡತಕ್ಕುದೇ ಎಂದನು. ಇಷ್ಟರಲ್ಲಿ ಸಹಸ್ರಾಕ್ಷನಾದ ಇಂದ್ರನು ಪ್ರಜಾಧಿಪತಿಯನ್ನು ನೋಡಿ, ಅದು ಹಾಗಲ್ಲ, ಮಹಾತ್ಮನಾದ ಅರ್ಜುನನಿಗೆ ಇದರಲ್ಲಿ ಜಯವು ಸ್ಥಿರಪಡಲಿ. ಅರ್ಜುನನು ಉದಾರ ಮನಸ್ಸುಳ್ಳವನು, ಬಲಾಢ್ಯನು, ಶೂರನು, ವಿದ್ಯಾವಂತನು, ತಪಸ್ಸೆ ಧನವಾಗಿ ಉಳ್ಳವನು, ಧನುರ್ವೇದವನ್ನೆಲ್ಲ ಸಾಕಲ್ಯವಾಗಿ ವಶಪಡಿಸಿಕೊಂಡಿರುವನು, ಎಲ್ಲ ಸುಗುಣಗಳಿಂದ ಕೂಡಿದವನು. ಇದು ದೇವತೆಗಳ ಕಾರ್ಯವಾದುದರಿಂದ ಅರ್ಜುನನಿಗೆ ಜಯವಾಗಬೇಕು. ಅಲ್ಲದೆ ಪಾಂಡವರು ವನವಾಸಾದಿಗಳಿಂದ ಬಹಳವಾಗಿ ಕಷ್ಟಪಟ್ಟವರು. ಪುರುಷ ಶ್ರೇಷ್ಠನಾದ ಅರ್ಜುನನು ತಪಸ್ಸಂಪನ್ನನು, ತನ್ನ ಮಹಿಮೆಯಿಂದ ದೈವವನ್ನು ಅತಿಕ್ರಮಿಸಬಲ್ಲನು. ಅವನು ಹಾಗೆ ಮಿತಿಮೀರಿದ ಪಕ್ಷದಲ್ಲಿ ಲೋಕಕ್ಕೆ ಉಳಿಗಾಲವೇ ಇಲ್ಲವೆಂದು ತೋರುವುದು. ಕೃಷ್ಣಾರ್ಜುನರು ಕೋಪಗೊಂಡರೆ ಒಂದೇ ಶಾಂತವಾದ ನೆಲೆಯಲ್ಲಿ ನಿಲ್ಲುವರೆಂದು ತೋರಲಿಲ್ಲ. ಅವರೇ ಜಗತ್ತನ್ನು ಸೃಷ್ಟಿಸತಕ್ಕ ಪುರುಷೋತ್ತಮರು. ಅವರಿಬ್ಬರು ನರನಾರಾಯಣರೆಂಬ ಪುರಾತನ ಮುನಿಗಳು. ಅವರೇ ಜಗತ್ತನ್ನೆಲ್ಲ ನಿಯಮಿಸತಕ್ಕವರೇ ಹೊರತು ಬೇರೊಬ್ಬರು ಅವರಿಗೆ ನಿಯಾಮಕರಲ್ಲ. ಇವರಿಗೆ ದೇವಲೋಕದಲ್ಲಿಯಾಗಲಿ ಮನುಷ್ಯ ಲೋಕದಲ್ಲಿಯಾಗಲಿ ಸಮಾನನೊಬ್ಬನಿಲ್ಲ. ದೇವ ಋಷಿ ಚಾರಣರೊಡನೆ ಎಲ್ಲ ಲೋಕಗಳು ಸಮಸ್ತ ಭೂತಗಳು ಅವರನ್ನೇ ಆಶ್ರಯಿಸಿರುವವು. ಜಗತ್ತೆಲ್ಲವೂ ಅವರ ಪ್ರಭಾವದಿಂದ ನೆಲೆ ನಿಂತಿರುವುದು. ಈ ಯುದ್ಧದಲ್ಲಿ ಸೂರ್ಯಪುತ್ರನಾದ ಕರ್ಣನಿಗೆ ಉತ್ತಮ ಲೋಕಗಳುಂಟಾಗಲಿ. ಕರ್ಣ ಕೃಷ್ಣಾರ್ಜುನರಿಗೆ ಇದರಲ್ಲಿ ಜಯವಾಗಲಿ. ಕರ್ಣನು ಲೋಕಾಂತರಗತರಾದ ದ್ರೋಣ ಭೀಷ್ಮರೊಡನೆ ಸೇರಿ ವಸುಗಳ ಸಾಲೋಕ್ಯವನ್ನು, ಮರುದ್ಗಣಗಳ ಸಹವಾಸವನ್ನು, ಸ್ವರ್ಗವಾಸ ಸೌಖ್ಯವನ್ನು ಹೊಂದಿ ಪ್ರಕಾಶಿಸಲಿ. ಓ ಪಿತಾಮಹ, ಅರ್ಜುನನು ಇದುವರೆಗೆ ಕಾಡಿನಲ್ಲಿದ್ದು ಕಷ್ಟಗಳನ್ನು ಅನುಭವಿಸಿದವನು, ತಪಸ್ಸಿನಿಂದಲೂ ಮೇಲಾದವನು. ಆದುದರಿಂದ ಅವನಿಗೆ ಈಗ ಜಯ ಉಂಟಾಗಬೇಕು. ಪೂರ್ವದಲ್ಲಿ ಪೂಜ್ಯನಾದ ನೀನೇ ಈ ಯುದ್ಧದಲ್ಲಿ ಕೃಷ್ಣಾರ್ಜುನರಿಗೆ ಜಯವು ನಿಶ್ಚಯವೆಂದು ಬಾಯಿಂದ ನುಡಿದಿರುವೆ. ಅದು ಹಾಗೆಯೇ ನಡೆಯಲಿ. ಪ್ರಭು, ನಿನಗೆ ನಮಸ್ಕಾರವು. ಮತ್ತೊಮ್ಮೆ ನೀನು ಅದೇ ಮಾತನ್ನು ಬಾಯಿಂದ ನುಡಿ ಎಂದನು. ಇಂದ್ರನ ಮಾತನ್ನು ಕೇಳಿ ಬ್ರಹ್ಮನು ಮೌನದಿಂದಿದ್ದು ಬಿಟ್ಟನು. ಇದರಿಂದ ಇಂದ್ರನು ತೃಪ್ತನಾಗಿ ಸುಮ್ಮನಿದ್ದನು. ಅರ್ಜುನನಿಗೆ ಜಯವು, ಕರ್ಣನಿಗೆ ವಧವು ಆಗುವುದೆಂದು ಅವರಿಗೆ ನಂಬಿಕೆ ಹುಟ್ಟಿತು. ಆಗ ಬ್ರಹ್ಮನು, ಪ್ರಜಾಧಿಪತಿಯಾದ ಈಶ್ವರನು ಇಬ್ಬರು ಇಂದ್ರನನ್ನು ಕುರಿತು, ನೀನು ಹೇಳಿದಂತೆ ಅರ್ಜುನನಿಗೆ ಜಯ ಉಂಟಾಗಲಿ. ವಿದ್ಯಾವಂತನೋ ತಪಸ್ವಿಯೋ ಆದ ಅವನೇ ಜಯಿಸಲಿ. ಅವನು ಮಹಾ ತೇಜಸ್ವಿ, ಧನುರ್ವಿದ್ಯೆಯನ್ನೆಲ್ಲ ವಶೀಕರಿಸಿದವನು, ತನ್ನ ಮಹಿಮೆಯಿಂದ ದೈವವನ್ನು ಮೀರಬಲ್ಲವನು. ಅವನು ಮೇರೆ ತಪ್ಪಿದರೆ ಲೋಕಕ್ಷಯವು ನಿಶ್ಚಯವು. ಕೃಷ್ಣಾರ್ಜುನರ ಕೋಪವು ಸುಮ್ಮನೆ ಹೋಗದು. ಲೋಕ ಸೃಷ್ಟಿಕರ್ತರಾದ ಆ ಕೃಷ್ಣಾರ್ಜುನರೇ ಜಯಶೀಲರಾಗಲಿ. ಕರ್ಣನು ದೇಹವನ್ನು ನೀಗಿ ಉತ್ತಮ ಲೋಕವನ್ನು ಹೊಂದಲಿ ಎಂದರು. ಹೀಗೆ ಬ್ರಹ್ಮ ರುದ್ರರ ಬಾಯಿಂದ ಹೊರಟ ಮಾತುಗಳನ್ನು ಕೇಳಿದೊಡನೆ ದೇವೇಂದ್ರನು ಸಮಸ್ತ ಭೂತಗಳನ್ನು ಸಂಬೋಧಿಸಿ, ಲೋಕಹಿತಾರ್ಥವಾಗಿ ಹೇಳಿದ ಈ ಬ್ರಹ್ಮ ರುದ್ರರ ಮಾತುಗಳನ್ನು ನೀವು ಕೇಳಿದಿರಲ್ಲವೇ? ಇನ್ನು ನಿಮ್ಮೆಲ್ಲರಿಗೂ ಕ್ಷೇಮ ಉಂಟಾಗಲಿ. ನಿಮ್ಮ ಮನಸ್ಸಿನ ಕಲ್ಮಶವು ಹೋಗಲಿ. ಆ ಲೋಕೇಶ್ವರರ ಮಾತಿನಂತೆಯೇ ನಡೆಯುವುದು ಎಂದನು. ಇಂದ್ರನ ಈ ಮಾತನ್ನು ಕೇಳಿ ಸಮಸ್ತ ಭೂತಗಳು ಆಶ್ಚರ್ಯದಿಂದ ಇಂದ್ರನನ್ನು ಪೂಜಿಸಿದವು.
ಇಬ್ಬರಿಗೂ ಸಮವಾದ ಜಯ ಉಂಟಾಗಬೇಕೆಂದು ಯಾರ ಬಾಯಿಂದಲೂ ಹೊರಡಲಿಲ್ಲ. ಆಕಾಶದಿಂದ ವಿಚಿತ್ರ ವರ್ಣದ ಪುಷ್ಪ ವೃಷ್ಟಿಯು ಸುರಿಯಿತು. ದೇವದುಂದುಭಿಗಳು ಮೊಳಗಿದವು. ಯುದ್ಧವನ್ನು ನೋಡುವುದಕ್ಕಾಗಿ ಬಂದ ದೇವತೆಗಳು ಆಶ್ಚರ್ಯ ಪರವಶರಾಗಿ ಬೇರೊಂದನ್ನು ತಿಳಿಯದೆ ನಟ್ಟ ಕಣ್ಣಿನಿಂದ ನೋಡುತ್ತಿದ್ದರು. ಇದು 92ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.